त्या ब्रह्मचैतन्य सद्गुरुनाथ महाराज की जय जय। ಒಂದು ಕಡೆಗೆ ಅರಿಸ್ಟಾಟಲ್ ಮನುಷ್ಯನ ಬಹಳಷ್ಟು ಲಕ್ಷಣಗಳನ್ನು ಹೇಳಿದ. ಅದ್ರಾಗ ಅವನು ಹೇಳ್ತಾನೆ, ಮ್ಯಾನ್ ಈಸ್ ಎ ಟಾಕಿಂಗ್ ಆನಿಮಲ್, ಮ್ಯಾನ್ ಈಸ್ ಎ ವರ್ಕಿಂಗ್ ಆನಿಮಲ್, ಮ್ಯಾನ್ ಈಸ್ ಎ ಲಾಫಿಂಗ್ ಆನಿಮಲ್, ಮ್ಯಾನ್ ಈಸ್ ಎ ಥಿಂಕಿಂಗ್ ಆನಿಮಲ್, ಮ್ಯಾನ್ ಈಸ್ ಎ ರ್ಯಾಷನಲ್ ಆನಿಮಲ್, ಮ್ಯಾನ್ ಈಸ್ ಎ ಸೆಂಟಿಮೆಂಟಲ್ ಆನಿಮಲ್, man is a political animal, man is a social animal. ನೀವು ಇವನ್ನೆಲ್ಲ ಬಾಯ್ಪಾಟ್ ಮಾಡಿರಿ ಅಂತ ಕೇಳಿದ್ರೆ ಬಾಯ್ಪಾಟ ಮಾಡಬೇಕು ಮುಂದೆ ಹೇಳಬೇಕು. ಮನುಷ್ಯ ವಿಚಾರ ಮಾಡೋ ಪ್ರಾಣಿ. ಮನುಷ್ಯನಿಗೆ ಸ್ವಾಭಾವಿಕವಾಗಿರ್ತಕ್ಕಂಥ ಗುಣ ಇರೋದರಿಂದ ಮನುಷ್ಯ ತನ್ನ ಭವಿಷ್ಯದ ಬಗ್ಗೆ ವರ್ತಮಾನದಲ್ಲಿ ಯಾವಾಗಲೂ ವಿಚಾರ ಮಾಡ್ತಾ ಇರ್ತಾನೆ. ವಿಚಾರ ಮಾಡುವುದರೊಳಗಿಂದ ಅವನಿಗೆ ಜೀವನದ ಬಗ್ಗೆ ಜಿಜ್ಞಾಸ ನಿರ್ಮಾಣ ಆಗ್ತದೆ. ಏನಂತ ಜಿಜ್ಞಾಸ ನಿರ್ಮಾಣ ಆಗ್ತದೆ ಅಂದರೆ, ನಾನು ಮನುಷ್ಯನಾಗಿ ಏನು ಮಾಡಬೇಕು, ಏನು ಮಾಡಿದ್ರೆ ನನಗೆ ಸುಖ ಆಗ್ತದೆ, ಅದಕ್ಕಾಗಿ ಏನು ಪ್ರಯತ್ನ ಮಾಡಬೇಕು. ಸ್ವಾಭಾವಿಕವಾಗಿ ಮನುಷ್ಯನಿಗೆ ಒಂದು ಸುಖದ ಅಪೇಕ್ಷೆ ಇರ್ತದೆ. ಅದು ಯಾಕೆ ಇರ್ತದ ಅನ್ನೋದು ಸ್ವಲ್ಪ ವೇದಾಂತದ ವಿಚಾರ. ಅಗದಿ ಸ್ವಲ್ಪದಲ್ಲಿ ಹೇಳಬೇಕು ಅಂದ್ರೆ, ಮನುಷ್ಯ ತನ್ನೊಳಗೆ ಇರ್ತಕ್ಕಂಥ ಅತ್ಯಂತ ಶ್ರೇಷ್ಠವಾಗಿರೋ, ಎಂದೂ ಮುಗಿದೇ ಇರೋ, ಯಾವ ಸುಖದೊಳಗೆ ದುಃಖದ ಲೇಷ ಇಲ್ಲವೋ, ಯಾವ ಸುಖ ಕೇವಲ ಆನಂದ ಸ್ವರೂಪ ಆಗಿದನು, ಅಂಥ ಒಂದು ಸುಖ ಅವನೊಳಗೆ ಇದ್ದದ್ದನ್ನ ಅವನೇನ್ ಮಾಡಿಬಿಟ್ಟಾನ, ಮರ್ತು ಬಿಟ್ಟ. ನನ್ನೊಳಗೆ ಸುಖ ಅದ ಅನ್ನೋದನ್ನ ಮರ್ತು ಬಿಟ್ಟ. ಮಹಾರಾಜ್ ಒಂದು ಉದಾಹರಣೆ ಹೇಳ್ತೀನಿ, ನನ್ನ ಪರಿಸ್ಥಿತಿ ಹಂಗೆ. ಒಬ್ಬ ಭಿಕಾರಿ, ಒಬ್ಬ ದರಿದ್ರ, ಭಿಕಾರಿ ಅಲ್ಲ ದರಿದ್ರ ಮನುಷ್ಯ, ಚಾಪಿ ಹಾಸ್ಕೊಂಡು ಮಲ್ಕೋತಿದ್ರು ಮನ್ಯಾಗ. ಅತ್ಯಂತ ದಾರಿದ್ರ ಒಂದು ಚಾಪಿ ಹಾಸ್ಕೊಂಡು ಮಲ್ಕೋ. ಪಾಪ ಅವ್ನ ಕಲ್ಪನಾ ಇಲ್ರಿ ಏನು ಅಂದ್ರೆ, ಆ ಚಾಪಿ ಕೆಳಗ ಅಗದಿ ಏನು ಅಂದ್ರೆ ಮುತ್ತು ರತ್ನ ವಜ್ರ ವೈಡೂರ್ಯ ಬಂಗಾರ ಬೆಳ್ಳಿ ಇದರಿಂದ ತುಂಬಿರೋ ದೊಡ್ಡ ಒಂದು ಹಳ್ಳಿ ಅದನ್ನು ಕಲ್ಪನಾ ಇಲ್ಲ. ಆದ್ರೆ ನಾವೇನ್ ಮಾಡ್ತಾ ಮನೆ ಭಿಕ್ಷಾ ಬೇಡಿ ಏನೋ ಒಂದು ಉಪಜೀವನ ಮಾಡ್ತಾ ಇರ್ತಾರೆ. ಹಂಗಾಗಿ ನಮ್ಮ ಪರಿಸ್ಥಿತಿ ಒಳಗ ಸುಖದ ಸಾಗರ, ಸುಖದ ಭಂಡಾರ, ಅದನ್ನ ನೆಲಿ ಯಾರು ಹತ್ತಿರಲ್ಲ. ಇಲ್ಲಿದ್ದ ನೋಡ್ರಿ, ಇಲ್ಲಿದ್ದವರು ಗೋಂದಾವರಿಗಿದ್ದವರು, ಸಜ್ಜನರಾಗಿದ್ದವರು, ಇವ್ರಿಗೆಲ್ಲ ಅದನ್ನ ನೆಲಿ ಹತ್ತಿರ. ಇವ್ರಿಗೆ ಕಲ್ಪನಾ ಬಂತು ಒಳಗೆ ಏನದ ಅಂದ್ರೆ, ನಮ್ಮ ಅಂತಃಕರಣದೊಳಗ ಸುಖದ ಭಂಡಾರದ ಅಂತ ಅವ್ರಿಗೆ ಕಲ್ಪನಾ ಬಂದ ಕೂಡ ಅವ್ರು ಹೊರಗೆ ಅದನ್ನ ಹುಡ್ಕೋದನ್ನು ಬಿಟ್ಟರು. ಅದ್ರಾಗ ಸುಖ ಆದೀತು, ಇದ್ರಾಗ ಸುಖ ಆದೀತು, ತಿಂದ್ರ ಸುಖ ಆದೀತು, ಉಂಡ್ರ ಸುಖ ಆದೀತು, ನೋಡಿದ್ರ ಸುಖ ಆದೀತು, ಕೇಳಿದ್ರ ಸುಖ ಆದೀತು, ತಿರುಗಿದ್ರ ಸುಖ ಆದೀತು, ದುಡ್ಡು ಗಳಿಸಿದ್ರ ಸುಖ ಆದೀತು, ಮದುವೆ ಮಾಡ್ಕೊಂಡು ಸುಖ ಆದೀತು, ಮಕ್ಕಳಾಗಿದ್ರು ಆಗಿದ ಆದ್ರ ಸುಖ ಆದೀತು. ಇದ್ರ ಕಡೆಗೆ ಇವು ಅವ್ರನ್ನ ಬಿಡ್ಲಿಲ್ರಿ. ಇದ್ರ ಕಡೆ ಲಕ್ಷ್ಯ ತೆಗೆದು ಹಾಕಿಬಿಟ್ರು ಅವರು. ಇದ್ರೊಳಗೆ ಸುಖದ ಕಲ್ಪನಾ ತೆಗೆದು ಹಾಕಿಬಿಟ್ರು. ಒಬ್ರು ಹೇಳಿದಾರೆ, ಅರ್ಥಾತ್ ನಿಸರ್ಗದತ್ತ ಮಹಾರಾಜರು ಅಂತ ಆಗ್ಬೋದು, ಚಿಗೇರಿ ಸಂಪ್ರದಾಯದವರು, ಭೌಸಾಯ ಮುದಿಕರ ಶಿಷ್ಯರವರು. ಅವ್ರು ಅಲ್ಲ ಸಿದ್ದೇಶ್ವರ ಮಹಾರಾಜರ ಶಿಷ್ಯ, ಸಿದ್ದರಾಮೇಶ್ವರ ಮಹಾರಾಜರ ಶಿಷ್ಯ. ಅವರೊಂದು ಕಡೆಗೆ ಹೇಳ್ಯಾರ,
सुख पाहिजे असेल सुखाचे शोध थांबवा. ನಿಮಗೆ ಸುಖ ಬೇಕಾಗಿದ್ರೆ ಅದು ಹೊರಗೆ ಹುಡುಕಬೇಡ್ರಿ. ಇದರಲ್ಲಿ ಆದೀತ್ ಅದರಲ್ಲಿ ಆದೀತ್ ಹಿಂಗ್ ಮಾಡಿದ್ರೆ ಆದೀತ್ ಹಂಗ್ ಮಾಡಿದ್ರೆ ಆದೀತ್. ಮತ್ತೆ ಏನ್ ಮಾಡ್ಬೇಕು ರೀ? ಅದನ್ನ ಒಳಗೆ ಹುಡುಕ್ರಿ ಅಂತ. ಅದನ್ನ ಒಳಗೆ ಕಳ್ಕೊಂಡಿವಿ ನಾವು. ಅದು ಒಳಗೆ ಇದ್ದು ನಾವು ಅದನ್ನು ಮರೆತು ಬಿಟ್ಟಿವಿ. ಮಹಾರಾಜ ಆದ್ದರಿಂದ ಹೇಳ್ತಿದ್ರು, ವಿಸ್ಮರಣೆ ಒಳಗಿದ್ದ ದುಃಖ ನಿರ್ಮಾಣ. ಅದನ್ನು ಮರ್ತಿರೋದ್ರಿಂದ ದುಃಖ. ಆ ದುಃಖ ನಿವೃತ್ತಿಗಾಗಿ ಇದೆಲ್ಲ ಕಟ್ಬಿಡಿ. ಪ್ರಪಂಚ, ಮನಿ, ಮಾರು, ದುಡ್ಡು, ಆಸ್ತಿ ಪಾಸ್ತಿ ಒಂದು ಸ್ವಲ್ಪ ನಾವು ಮಾರಿ ಹೊಳಿಸಿ ಒಳಗೆ ನೋಡ್ಕೊಂಡ್ಬಿಟ್ರೆ ಅಯ್ಯೋ ಒಳಗೇನು ಆನಂದದ ಸಾಗರ. ಮಹಾರಾಜರೊಬ್ಬ ಶಿಷ್ಯರಿದ್ರು, ಅವ್ರಿಗೆ ಆನಂದ ಸಾಗರ ಅಂತ. ನಮಗೂ ಹೆಸರಿಟ್ಟಿರ್ತಾರೆ, ಅದರ ಏನು ದಮ್ಮಿರೋಲ್ಲ, ಹೆಸರಿಗೆ ಅಷ್ಟ. ಎಲ್ಲೋ ಒಂದ್ ಕಡೆ ಕೇಳಿದ್ರು, ಶ್ರೀಪಾಶಾಸ್ತ್ರಿ ಹೇಳ್ತಿದ್ರು, ಹಾಲಿಲ್ಲ ಚೀರಲಿಲ್ಲ ಹನುಮಪ್ಪನವರು. ಹನುಮಪ್ಪ ಅಂತ ಹೆಸರು, ಜೋಡಿ ಜಿಗಿಲಿಗೆ ಬರಂಗಿಲ್ಲ. ಬಡಿಲಿಲ್ಲ ಬಡಿಲಿಲ್ಲ ಭೀಮಣ್ಣನವರು, ಓದಲಿಲ್ಲ ಬರೀಲಿಲ್ಲ ಶಾರದಮ್ಮನವರು, ಚಂದಿಲ್ಲ ಚಾರಿಲ್ಲ ಸುಂದರಮ್ಮನವರು, ದುಡ್ಡಿಲ್ಲ ದುಗ್ಗಾಲಿಲ್ಲ ಲಕ್ಷ್ಮಮ್ಮನವರು. ಬರೀ ಹೆಸರು ಒಳಗೆ ಏನ್ ಮಾಡ್ಬೇಕ್ರಿ? ಅವ್ರು ಯಾರು ತಮ್ಮ ಒಳಗೆ ಅದನ್ನ ಇಟ್ಕೊಂಡಲ್ಲ, ಭಂಡಾರ ತುಂಬೇದು ಯಾರು ಅಂತಕ್ಕಂಥ ಆನಂದದ ಭಂಡಾರ, ಸುಖದ ಭಂಡಾರ ತುಂಬೇದಲ್ಲ. ಈಗ ನಮಗೆ ಸಂಗೀತ ಕಲಿಬೇಕು ಅನ್ನೋ ಒಂದು ನಮ್ಮಲ್ಲಿ ಹುಚ್ಚಿತ್ತು ಅಂತ. ನಾವು ಯಾರು ಬೆನ್ನ ಹತ್ತೀವಿ? ಸಂಗೀತಗಾರ ಬೆನ್ನ. ಚಿತ್ರಕಲಾ ಕಲಿಬೇಕು ಅನ್ನೋ ಹುಚ್ಚಿದ್ರೆ ಚಿತ್ರಗಾರರು ಬೆನ್ನ. ಶಿಲ್ಪಿ ಆಗಬೇಕು ಅನ್ನೋ ಹುಚ್ಚಿದ್ರೆ ಶಿಲ್ಪಿಗಳ ಬೆನ್ನ. ಏನು ನಾವು ಪಡ್ಕೋಬೇಕು ಅಂತ ನಮ್ಗೆ ಅನಿಸ್ತಿರ್ತದನೋ ಅದು ಯಾರ ಹತ್ರ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಇರ್ತದನೋ. ಶ್ರೀಮಂತರಾಗಬೇಕು, ದುಡ್ಡು ಗಳಿಸಬೇಕು ಅಂದ್ರೆ ಶ್ರೀಮಂತರ ಬೆನ್ನ ಹತ್ತೀವಿ. ರಾಜಕಾರಣದಾಗ ಹೋಗಬೇಕು ಅಂದ್ರೆ ರಾಜಕಾರಣಿಗಳ ಬೆನ್ನ ಹತ್ತೀವಿ. ನೋಡಿದ್ರೆ ಮಿನಿಸ್ಟರ್ ಹಿಂದಿಂದ ಎಷ್ಟು ಮಂದಿ ಅಡ್ಡಾಡ್ತಿರ್ತಾರೆ. ಅವ್ಕೆ ಏನು ಕೈಕೊಯ್ಯಿ ಸಿಗುದೇ ಇದ್ರಿ ಅವ್ಕ. ಇವ್ರಿಗೆ ತಾವು ಹೊಡ್ಕೊತಿರ್ತಾನ, ಅವ್ರು ದರಿದ್ರಗಳು ಅಡ್ಡಾಡ್ತಿರ್ತಾವ. ಹೆಂಗೋ ಹಂಗ ನಮ್ಗೆ ಸಮಾಧಾನ ಬೇಕು ಅಂದ್ರೆ ಈ ಪ್ರಪಂಚದೊಳಗೆ ಬ್ಯಾರೆ ಯಾರು ಬೆನ್ನ ಹತ್ತಿದ್ರು ಸಮಾಧಾನ ಸಿಗಲ್ಲ. ಮುಂಚೆ ನಮ್ಗೆ ಸಮಾಧಾನದ ಲಕ್ಷಣ ಗೊತ್ತಿಲ್ರಿ. ಎದಕ್ಕೆ ಸಮಾಧಾನ ಅನ್ಬೇಕು ಅದ ಗೊತ್ತಿಲ್ಲ ನಮ್ಗೆ. ಎದಕ್ಕೆ ಅನ್ಬೇಕಾಗಿಲ್ಲ? ಯಾವುದೊಳಗೆ ಅಸಮಾಧಾನದ ಲೇಷ ಇಲ್ಲೋ ಅದು ಸಮಾಧಾನ. ನಮ್ಮ ಸುಖ ಹೆಂಗವ ಅಂದ್ರೆ ದುಃಖ ಪ್ರಚುರವಾಗಿರೋ ಸುಖ. ಸುಖ ಒಂಚೂರು, ದುಃಖ ಇತ್ತು. ಈ ಒಳಗ ಈಗ ಕಂಕನವಾಡಿಯಿಂದ ಕಬ್ಬಿನ ಹಾರ್ಬೇಕವ್ರಿಗೆ ನಾವೊಂದು ಇಷ್ಟಿಷ್ಟು ಗ್ಲಾಸ್ನಾಗ ಕೊಡ್ತೀವಿ. 4 ಗುಟಕ್ಕೆ ಆಗ್ಬೋದು. ಬೆಳಗಾವ್ ತನಕ ಕಬ್ಬಿನ ಚಲೋ ಇತ್ತು ಕಬ್ಬಿನ. ನಮ್ಮ ಕೌಂಟ್ಯಾರಿಗೆ ನಮ್ಮ ಕೆಲಸ ಮಾಡೋರಿಗೆ ಆಗಿದ್ದಾಗ ನಾವು ಐಸ್ ಕ್ರೀಮ್ ಅಂತ ಕೊಡ್ತಿರ್ತೀವಿ. ಅವ್ರು ಹಿಂಗೆ ಅನ್ಸಲ್ಲ ಹಾಕೊಂಡು ಫುಲ್ ಅವ್ರು ಮುಗಿಯತ್ರಿ ಅಂತ ಬಾಡಿ ಕಟ್ಟಿನ ಅಂತ. ಏನು ಹುಚ್ಚಲ್ಲ ನಮ್ದು. ಒಬ್ಬಾಕಿ ಮುದುಕಿ ರಾತ್ರಿ 8 ಗಂಟೆಗೆ ಟ್ಯೂಬ್ಲೈಟ್ ತನ್ನ ಮನೆ ಮುಂದೆ ಟ್ಯೂಬ್ಲೈಟ್ ಬೆಳಕಿನೊಳಗೆ ಏನೋ ಹುಡುಗ್ಲಿಕತ್ತಿದ್ರು. ಮಂದಿ ಹಿಂಗೆ ಎಷ್ಟೊತ್ತು ಹೇಳವ್ರಿ ಕಬ್ಬಿನ ರಸ ಬರೋ ತನಕ. ಬಂದು ಕೂಡಲೇ ಕ್ಲೋಸ್. ಮುಂದೆ ಕೇಳ್ರಿ ಒಂದು ಅದ ಸಾಕಾಪುರ್ತಿ ರಾಮಾಯಣ ಅಂತದ. ಒಬ್ರು ಮನ್ಯಾಗ ಹೈನ ಪೈನ ಇತ್ರಿ. ಮಗನಾಗಿ ಮನೆಯವರು ಬಂದ್ ಮಾಡ್ತದೆ ಇಲ್ಲ
ಮೂರು ಮಾಡಿಸಿ ಇಲ್ಲೇ ಇದ್ದೀನಿ, ಒಂದು 5 ನಿಮಿಷದಲ್ಲಿ ಬರ್ತೀನಿ ನಾನು. ಅವ್ರ ಮನೆಯೊಳಗೆ ಹೈನು ಸುತ್ತಮುತ್ತಲವರು ಸ್ವಲ್ಪ ಮಜ್ಜಿಗೆ ಒಯ್ತಿದ್ರು. ಒಂದು ಮುದುಕಿ ಮಜ್ಜಿಗೆ ಒಯ್ದಿ ಬರ್ತದೆ. ಆ ಮಜ್ಜಿಗೆ ಇದ್ದವ್ರ ಮನೆಯೊಳಗೆ ಸಣ್ಣ ಸಣ್ಣ ಮಕ್ಕಳು ಅಜ್ಜಿ ರಾಮಾಯಣ ಏನಾದ್ರು ಒಂದು ಕಥೆ ಹೇಳ್ತಿದ್ರು. ಅಜ್ಜಿ ರಾಮಾಯಣ ಹೇಳ್ತಿದ್ರು ದಿನ. ಆ ಮಜ್ಜಿಗೆ ಕಳೆದು ಮಜ್ಜಿಗೆ ಅಜ್ಜಿ ಕೊಡು ತನಕನು ಅಯೋಧ್ಯ ಅನ್ನುವಂಥ ನಗರ, ಅಲ್ಲಿ ದಶರಥ ಅನ್ನುವಂಥ ರಾಜ ಇದ್ದ. ಅವನಿಗೆ 3 ಮಂದಿ ಹೆಂಡರು, ಕೌಸಲ್ಯ, ಸುಮಿತ್ರ, ಕೈಕೇಯಿ. ಬಹಳ ದಿವಸ ಆದರೂ ಮಕ್ಕಳ ಆ ಅನ್ನೋದ್ರಾಗ ಮಜ್ಜಿಗೆ ತಂದ್ಕೊಂಡು ಮುಂದಿನ ನಾ ಹೇಳ್ತಾ ಇನ್ನು ಆಗಲಿಲ್ಲ. ಅದಾಗಿದ್ದು ಮುಂದಿನ ಯಾಕಂದ್ರೆ ಅದೇ ಮಜ್ಜಿಗೆ ಸಿಕ್ಕೊಳ್ಳೆ ಹೋಗ್ಬೇಕು. ಅಂದರೆ ನಮ್ದು ಇರ್ಬಾರ್ದು. ಆ ಮುದುಕಿ ಏನೋ ಹುಡುಕ್ಲಿಕ್ಕೆ ಹತ್ತಿತ್ತು. ಆಕೆ ಬಹಳ ತನಕ ಹುಡ್ಕೋತ ಇರೋದನ್ನ ಒಬ್ಬ ಹುಡುಗ ನೋಡ್ಕೋತ ನಿಂತಿದ್ದ. ಅಜ್ಜಿ ಏನು ಕರ್ಕೊಂಡ್ವಿ, ಎಷ್ಟು ತಾಸು ಸೂಜಿ ಕಾಲದಪ್ಪ ಹುಡುಗ. ಅವನು ಹತ್ತಾಯ್ತು, ಸ್ವಲ್ಪ ನೋಡಿದ ಸೂಜಿ ಏನಿಲ್ಲ. ದೃಷ್ಟಾಂತ ಅಂದ್ರೆ ಏನು, ಉದಾಹರಣೆ ಅಂದ್ರೆ ಏನಿರ್ತಾವ್ರಿ, ಅದ್ರೊಳಗೆ ಏನು ಮರ್ಮದ ಅಂತ ತಿಳ್ಕೊಳಿಕ್ಕಿರ್ತಾವ. ಬರೀ ಕೇಳಿ ನಗ್ಲಿಕ್ಕೆ ಇರೋದು, ಚಪಾಳಿ ಬಾಗ್ಲಿಕ್ಕೂ ಇರೋದಿಲ್ಲ. ಮಾತಾಡ್ಬೇಕು. ಅವಾಗ ಎಲ್ಲಿ ಬಿದ್ದದ್ರಿ ಸೂಜಿ ತೋರು ಸರಿ ಹುಡುಕಿಕೊಡ್ತೀನಿ. ಬಹುಶಃ ಅಜ್ಜಿ ನಾನು ಕಾಣಿಸೋದ ಅಂತ ಅವನು ಹುಡುಕಿದ, ನೋಡಿದ, ಸಿಗಲಿಲ್ಲ. ಆಕೇನದು ಅಡಿಗೆ ಮನೆ ಬಿದ್ದವಮ್ಮ. ಮತ್ತು ಅಡಿಗೆ ಮನೆ ಬಿದ್ದರು ಸೂಜಿ ಯಾಕೆ ಕೊಡ್ತೀವಿ ಅಂತೀವಿ. ಅದು ಭಾಳ ಕಾಟ್ಲಿದ, ಇದು ಬೆಳಕದ. ಅದಕ್ಕೆ ಸಮಾಧಾನ ಅನ್ನೋ ಸೂಜಿ ಕಳ್ಕೊಂಡಿರೋದು, ಒಳಗ ಹುಡುಕಲು ಸತ್ತಿರೋದು ಮಾರ್ಕೆಟ್ ಎಂದು ಸಿಗ್ಬೇಕು. ನೀವು ಜಗತ್ತಿನೊಳಗೆ ಎಲ್ಲ ಮಾರ್ಕೆಟ್ ಅಡ್ಡಾಡ್ಬೇಕು. ಎಲ್ಲೇ ಒಂದು ಕಡೆ ಅಕಸ್ಮಾತ್ ಬೋರ್ಡ್ ಇದ್ದು ನಮ್ಗೆ ಆಗಿಂದಾಗ ಫೋನ್ ಮಾಡಿ ಹೇಳಿ ನಾವು ಬರ್ತೀವಂತೆ. ಒಂದು 2-3 ಕೋಟಿ ಅಷ್ಟು ಬಹಳಷ್ಟು ಮಂದಿ ಕೂರ್ಸೋದು ದುಡ್ಡು ತಗೊಂಡು ಬರ್ತೀವಿ. ಇಲ್ಲಿ ಸಮಾಧಾನ ಸಿಗುತ್ತದೆ. ಇಲ್ಲಿ ಅದು ಸಿಗ್ತದ, ಇದು ಸಿಗ್ತದ ಅಂತೆಲ್ಲ ಯಾವುದೋ ಅಂದ್ರೆ ಸಮಾಧಾನ ಸಿಗ್ತದೆ. ಅಥವಾ ನಾವು ಸಮಾಧಾನ ತಯಾರು ಮಾಡಿ ಕೊಡುತ್ತೇವೆ ಅಂತದೆ. ಈ ಪ್ರಪಂಚದ ಯಾವುದೇ ವಸ್ತು, ವ್ಯಕ್ತಿ, ಪರಿಸ್ಥಿತಿ ಸಮಾಧಾನದ ಮಟೀರಿಯಲ್ ಅಲ್ಲ. ಯಾವುದರಿಂದ ಸಮಾಧಾನ ನಿರ್ಮಾಣ ಆಗ್ತದೆ. ಸಮಾಧಾನ ಈ ಪ್ರಪಂಚದ ವಿಷಯನೇ ಅಲ್ಲ. ನಮ್ಮ ಸಮಾಧಾನ ಬರೀ ಭ್ರಮ ಆಗಿರೋದು. ಹಗ್ಗದೊಳಗೆ ಹೆಂಗೆ ಹಾವಿನ ಭ್ರಮ ಆಗ್ತದನೋ ಹಂಗೆ ಈ ಪ್ರಪಂಚದ ವಿಷಯಗಳಲ್ಲಿ ಸಮಾಧಾನದ ಭ್ರಮ ಆಗಿದೆ. ಇದ್ರೊಳಗೆ ಸಮಾಧಾನದ, ಇದ್ರೊಳಗೆ ಸಮಾಧಾನದ, ಇದ್ರೊಳಗೆ ಸುಖ ಅದ, ಇದ್ರೊಳಗೆ ಆನಂದದ ಅನ್ನುವಂಥವು ಈವರೆಗೂ ಆಯುಷ್ಯೊಳಗೆ ಎಷ್ಟು ಅನುಭವಿಸಿವ್ರಿ. ಮತ್ತೇನು ಖಾಲಿನ ಕೈ. ಮಹಾರಾಜ್ ಬಹಳ ಚಂದ ಹೇಳಿದ್ರು, ನಿಮ್ಮ ಊರ ಹತ್ರ ಒಂದು ಗುಡ್ಡ ಇದ್ರ ಆ ಗುಡ್ಡದ ಮೇಲೆ ಹೋಗಿ ಕೂಡ್ರಿ. ನಿಮ್ಗೆ 50, 60, 70 ವರ್ಷ ಆಗ್ಯಾವಂತ. ನಮ್ಮ ಕಡೆ ಒಬ್ಬರು ಗಂಡ ಹೆಂಡತಿ ಬಂದಿದ್ರು, ವಯಸ್ಸಾದವರು. ಅವರು ಬಂದು ಗುರುಗಳ ಮಹಾರಾಜರ ಅನುಗ್ರಹದಿಂದ ನಿನ್ನೆ ನಮ್ದು 60ನೇ ವರ್ಷದ ಆನಿವರ್ಸರಿ ಆಯ್ತು. ವಾ ವಾ ಭಾಳ ಮಸ್ತ್ ಆಗ್ತದೆ. 60 ವರ್ಷ ಇಬ್ಬರು ಸುರಕ್ಷಿತ ಇದ್ದಿದ್ದು ಭಾಗ್ಯದಲ್ಲಿದ್ದು ಮಹಾರಾಜರ ಕೃಪಾ. ಆಮೇಲೆ ನಾವು ಅಂದ್ವಿ ಹಂಗಂದ್ರೆ ನಮಗೊಂದು ಏನು ಸಂಶಯ ಬರ್ತದ ಅಥವಾ ಏನು ಮನುಷ್ಯನಾಗ ಅನ್ನಿಸ್ತದ ಅಂದ್ರೆ, ಈಗ 60 ವರ್ಷ ನೀವಿಬ್ರು ಗಂಡ ಹೆಂಡತಿ ಪ್ರಪಂಚ ಮಾಡಿರಿ, ಎಷ್ಟು ಕಷ್ಟಪಟ್ಟಿರಿ, ಎಷ್ಟು ದೊಡ್ಡಪಡಿಸಿರಿ. ನಿಮ್ಮ ಪ್ರಪಂಚದ ಪ್ರಶ್ನೆಗಳ ಬಗೆಹರಿದಿರ್ಬೋದಲ್ಲ. ಇನ್ನೇನು ಇಂಥವ್ರು ಮಾಡಬೇಕು ಅನ್ನೋದು ಉಳಿದಿರ್ಲಿಕ್ಕಿಲ್ಲ, ಅಥವಾ ಇಂಥವ್ನು ಪಡ್ಕೋಬೇಕು ಅನ್ನುವಂಥದ್ದು ಉಳಿದಿರ್ಲಿಕ್ಕಿಲ್ಲ. ಎಲ್ಲಿದ್ರೆ ಏನಂದ್ರೆ ಅವ್ರು ನಮ್ಗೆ ಇನ್ನೂ ಮರಿಮಕ್ಕಳು ಮಾಡಿ ನೋಡಿ ಸಾಯ್ಬೇಕಂತ ಮಾಡಿ ಅವ್ರು ಇನ್ನೂ ಚಲೋ ಮಾರಿ ನೋಡಿ ಸಾಯ್ಬೇಕು. ಮರಿಮಕ್ಕಳ ತಲೆ ಮೇಲೆ ಅಷ್ಟು ಮುಂಜುವೆ ಅಕ್ಕಿ ಕಾಳು ಹಾಕಿ ಸಾಯ್.
ಇನ್ನೂ ನಮ್ಮ ಪ್ರಶ್ನೆ ಬಂತದೆ. ನೋಡಿದಾಗ ಆ ನೋಡ್ರಿ ಮೂರು ಬಂದಾವಿಲ್ವ ನಾನು ಇಲ್ಲಿ ಇಟ್ಟಿರಿ ಅಲ್ವೈ ಬ್ರಹ್ಮಾಂಡ ಮಹಾರಾಜ ಮುಂದೆ ಹೇಳ್ರಿ ನೈವೇದ್ಯ ತೋರಿಸ್ರಿ ಅದು ಹೆಂಗೆ ಕೊಡೋದು ನಾ ಹೇಳ್ತೇನೆ. ಅರವತ್ತು ವರ್ಷ ಪ್ರಪಂಚ ಮಾಡಿದ್ರು ಇನ್ನೂ ನಮ್ಗೆ ಸಮಾಧಾನ ಇಲ್ಲ. ಮಹಾರಾಜರೊಬ್ರು ಹಂಗಲ್ಲಿ ಯಾವಾಗ ಆಗ್ತದ್ರಿ ನಂಗೆ ಹೇಳ್ಬಾರ್ದು ಕರೆ ಅಂದ್ರ ಮತ್ತೆ ಮಹಾರಾಜರು ಹೇಳಿದ್ದನ್ನು ಮತ್ತೆ ಹೇಳಿಕ್ಕೆ ಏನು. ಮಹಾರಾಜರೊಬ್ಬರು ಮನೆಗೆ ಹೋಗಿದ್ರು, ಅವ್ರ ಮನ್ಯಾಗ ಒಬ್ರು ಮುದುಕರಿದ್ರು, 75 ವರ್ಷ ಆಗಿತ್ತು. ನಮಗೂ ಅಷ್ಟ ಆಗ್ಯಾರ ಈಗ. ನಾವು ಸಣ್ಣಗೆಲ್ಲ ಜೋರಾಗೆ ಮುದುಕರು ಆಗತ್ತೀವಿ. 75 ವರ್ಷದ ಮುದುಕರು ಕೆಂಪುತ ಕಾಕರ್ಸ್ಕೋತ ಕೂತಿದ್ರು. ಮಹಾರಾಜ ಯಾವ ಮಹಾರಾಜ ಯಾವ ಅವ್ರು ಏನಂದ್ರು ಕಣ್ಣಾಗ ನೀರು ತಂದು ಹೇಳಿದ್ರು, महाराज ನನ್ನ ಪ್ರಪಂಚ माझा ಪ್ರಪಂಚ ನೀಟ್ ಕರಾವು, ನನ್ನ ಪ್ರಪಂಚ ನೀಟ್ ಮಾಡ್ರಿ ಅಂದ್ರು. ನೀಟ್ ಅಂದ್ರೆ ಪರೀಕ್ಷೆ ಅಂದ್ರೆ ನೀಟ್ ಪರೀಕ್ಷೆ. ನನ್ನ ಪ್ರಪಂಚ ವ್ಯವಸ್ಥಿತ ಮಾಡ್ರಿ. ಯಾಕೆ ಇನ್ನೂ ವ್ಯವಸ್ಥಿತ ಆಗಿಲ್ಲ. ಏನ್ರಿ ಅಷ್ಟು ವ್ಯಸ್ತ ನನ್ನ ಪ್ರಪಂಚ. ಸಾಲ ಸೂದ, ಮಕ್ಕಳು ಮಾತು ಕೇಳಂಗಿಲ್ಲ, ಹೆಣ್ಮಕ್ಳು ಹಂಗದ ಹಿಂಗದ, ಅಳಂದ್ರು ತ್ರಾಸ ಕೊಡ್ತಾರೆ. ಈಗ ಸಹಜ ಹೇಳ್ತದ, ಒಬ್ರು ಸ್ಟೇಷನರಿ ಅಂಗಡಿ ಹೋಗಿದ್ವಿ. ಹೋದ ಕೂಡಲೇ ಅಲ್ಲಿ ನೋಡಿದ್ವಿ ಏನು ಸಾಮಾನು ಇತ್ತು, ಸ್ಟೇಷನರಿ ಸಾಮಾನು. ನಾನು ಇಷ್ಟೆಲ್ಲ ಸಾಮಾನು ಹೆಂಗೆ ತರ್ತೀರಿ ನೀವು ಲೀಸ್ಟ್ ಮಾಡ್ಕೊಂಡು? ಇಲ್ರಿ ಒಂದು ದೊಡ್ಡ ಸ್ಟೇಷನರಿ ಅಂಗಡಿ ಕಡೆಯಿಂದ ಲೀಸ್ಟ್ ತಗೋತೀವ್ರಿ, ಇವನ್ನೆಲ್ಲ ತಂದು ಇಟ್ಟಿರ್ತೀವಿ. ಒಬ್ಬ ಗಿರಾಕಿ ಬಂದ ಇಂಥ ಒಂದು ಕೊಡ್ಲಿ ಅಂದ್ಕೊಂಡು ನಮ್ಮ ಅಂಗಡಿಯಾಗ ಇದ್ದಿದ್ದಿಲ್ಲ ಅಂದ್ರೆ ಆಗಿದ್ದಾಗ ಅದು ತರಿಸ್ತೀವಿ ಅಂತ. ನಮ್ಮ ಅಂಗಡಿಯಾಗ ಸತ್ಯ ಇಲ್ರಿ, ಅದು ನಾವು ಅದನ್ನೊಂದು ತರಿಸಿಟ್ಕೊಂಡ್ಬಿಡ್ತೀವಿ. ಹಿಂಗೆ ನಾವು ಸಹಿತ ಏನು ಮಾಡಿಕತ್ತೀವಿ ಅಂದ್ರೆ ಪ್ರಪಂಚದೊಳಗೆ ಅದರಿಂದ ದುಃಖ ನಿರ್ಮಾಣ ಆಗ್ತಾವನ್ನು ಲೀಸ್ಟ್ ಮಾಡ್ಕೋತ ಹೊಂದ್ಬಿಡ್ತೀವಿ ಸ್ಟೇಷನರಿ ಅಂಗಡಿ ಇದ್ದಾಗ. माझा ಪ್ರಪಂಚ ನೀಟ್ ಕರಾಲ. ಮಹಾರಾಜರು ಭಾಳ ವಿಲಕ್ಷಣ ಸ್ವಭಾವ ಇರೋದು ಸರ್. ಅವ್ರು ಇದನ್ನ ಭೂಮಿಕಾನ ಬೇರೆ. ಒಂದು ದಿವಸ ಗಣಪತರಾವ್ ದಾಮ್ಲೆ ಅಂತಿತ್ತು ಮಹಾರಾಜರ ಶಿಷ್ಯರು, ಪುಣೆಗೆ ಇರ್ತಿದ್ರು. ಅವ್ರೊಂದು ಅಂಗಡಿ, ಆ ಅಂಗಡಿ ಒಳಗ 3,000 ರೂಪಾಯಿ ನುಕ್ಸಾನ ಆಗಿತ್ತು. ಅವ್ರಿಗೆ ಎಷ್ಟು ಟೆನ್ಷನ್ ಆಗಿತ್ತು ಅಂದ್ರೆ ಆಗಿನ ಕಾಲಕ್ಕೆ ನಂದೆಲ್ಲ ಮುಗಿದ ಹೋತು ಅನ್ನೋ ಹಂಗಾಗಿ ಅವ್ರು ಯಾರು ನೋಡಿ ಭೇಟಿ ಆಗ್ಬೋದು ಅಂತ ಬಂದಾವಲ್ಲ. ಅವ್ರು ಬರುವುದಕ್ಕೆನ ಮಹಾರಾಜರು ಏನ್ ಮಾಡಿದ್ರು ಅಂದ್ರೆ ಟಾಂಗದ ಕೂತ್ ಎಲ್ಲೋ ಹಣ್ಣು ತಯಾರಿ. ಗಣಪತ್ರ ಬಂದ್ಗಳು ಅರೆ ಏಕಿ ಏ ಕಾಕ ಏ ಚಲ ಬೈಸ್ ಅವರು ಟಾಂಗದ ಕೂಡ್ಸೋದು ಸ್ವಲ್ಪ ದೂರ ಹೋಗ್ಕೊಳ್ಳಿ ಅವ್ರು ಹೇಳಿಕ್ಕೆ ಕಾಯ್ದಲ್ಲ ಏನಾಗ್ತದೆ. ಏನಾಯ್ತು? 3,000 ರೂಪಾಯಿ ನುಕ್ಸಾನ್ झाले ಹೋಗೋದೆ, ನಾನು 3,000 ರೂಪಾಯಿ ನುಕ್ಸಾನ್ ಆದವು. ಮಹಾರಾಜರು ಗಣಪತರಾವ್ ಅದಕ್ಕೆ ಯಾಕಷ್ಟು ಕಾಳಜಿ ಮಾಡ್ತೀನಿ, ನಾ ಕೊಡ್ತೀನಿ, ಯಾಕೆ ಸುಮ್ಮನೆ ತ್ರಾಕ್ ಮಾಡ್ಕೊಂಡು ಹೋಗ್ತೀರಿ? ಅದು ಏಕ್ದಮ್ ಶಾಂತ. ಮೊಬೈಲ್ ಇಲ್ಲ ಅವು ಮೊಬೈಲ್ ಅಂದ್ರೆ ಸಣ್ಣ ಮಕ್ಕಳು ಇದ್ದಂಗೆ ಹೊರಗೋಡು ಚೂ ಮಾಡಿ ಕಟ್ಕೊಂಡೆ. ಗಣಪತರಾವ್ ಅದಕ್ಕೆ ಅಷ್ಟು ಕಾಳಜಿ ಮಾಡ್ತೀನಿ, ನಾ ಕೊಡ್ತೀನಿ 3,000 ರೂಪಾಯಿ ದೊಡ್ಡಿದ್ರು. ಇದ್ದೊಂದು ಶಾಂತ ಆಗಿಬಿಡ್ತೀವಿ. ಮಜಾ ಏನಂದ್ರೆ ಯಾರಿಗೂ ಸಿದ್ರು, ಪುಣೆಗೆ ಹೋದ್ರು, ಮತ್ತು ವ್ಯಾಪಾರ ಶುರು ಮಾಡಿದ್ರು, ವ್ಯಾಪಾರದ ಬರೋಬ್ಬರಿ ಆಯ್ತು. ಅದ್ರ ಮಜಾ ಏನಂದ್ರೆ ಇವ್ರು 3,000 ರೂಪಾಯಿ ಕೊಳ್ಳೇ ಇಲ್ಲ.
ಆ ಸತ್ಪುರುಷರ ಶಬ್ದದಲ್ಲೇ ಅಂತ ಒಂದು ವಿಲಕ್ಷಣ ಶಕ್ತಿ ಇರ್ತದೆ. ನಮ್ಮನ್ನು ಅಂತರಂಗದೊಳಗೆ ಸಮಾಧಾನಗೊಳಿಸೋಕೆ ಇರ್ಬೋದು. 7 ದಿವಸಕ್ಕೆ ನಿಮ್ಮ ಪ್ರಪಂಚ ನೀಟ್ ಮಾಡಿಕೊಡು. ಬಹುಸಾಹೇಬ್ರ ಜೊತೆಗಿದ್ದರು. ಬಹುಸಾಹೇಬ್ರ ಮಹಾರಾಜ್ ಯಾವ ಮನುಷ್ಯನಿಗೆ 75 ವರ್ಷ ಪ್ರಪಂಚ ಚಂದ ಮಾಡಿ ಬಂದಿದ್ದು, ಆ ಮನುಷ್ಯನ ಪ್ರಪಂಚ 7 ದಿನದಾಗ 7 ದಿನದಾಗ ಚಂದ ಮಾಡಿಕೊಡು. ಮುಕ್ಕುಟ್ ಮನೆಗೆ ಹೋದ್ರು. ಮಜಾ ಇಲ್ಲ ಅಂತ 7ನೇ ಸುದ್ದಿ ಬಂತು, ಆ ಮುಗಿದ್ ಬದುಕು ಹೋದ ಅಂತ ಎಲ್ಲ ಆಗ್ತಿದ್ರೆ ನಮ್ಮ ಹಿಂದೆ ಆಗಬಾರ್ದು. ಇದ್ದಾಗ ಚಂದ ಆಗಬೇಕು ಅಂದ್ರೆ ಸದ್ಗುರುಗಳಿಗೆ ಶರಣ. ಭಗವಂತನ ನಾಮ ಸ್ಮರಣೆ ಮಾಡಬೇಕು. ನಮ್ದು ಎಂಥ ಭಾಗ್ಯದ ಕೋಶ. ನಿಜವಾಗಿ ಇದೇನು ಸಾಮಾನ್ಯ ಅವರ ಕೃಪಾ ಅಂದ್ರೆ 600 ಮಂದಿ, ಅರ್ಥಾತ್ ಯಾವುದು ಧಕ್ಕಿ ಧೋಕ ಇಲ್ಲದೆ ತಿನಿಸು ಉಣಸು ಪ್ರವಾಸ, ಒಂದೊಂದು ಕ್ರೂಸರ್ನಾಗ 15-20 ಮಂದಿನ ತುಂಬಿದ್ದರೆ ಅಂತೂ ಇಲ್ಲ. ಎಲ್ಲ ರೀತಿಯಿಂದಲೂ ಮಹಾರಾಜರಿಗೆ ಅಷ್ಟರೇ ಕೃಪಾ. ಮಹಾರಾಜರು ಒಂದು ಸ್ವಭಾವ ಇತ್ತು, ತಮ್ಮ ಜನರಿಗೆ ಯಾವುದೂ ರೀತಿ ದುಃಖ ಅಡಚಣೆ ಅಸಮಾಧಾನ ಆಗಬಾರ್ದು, ಅತೃಪ್ತಿ ಆಗಬಾರ್ದು. ಈ ಕಬ್ಬಿನ ರಸದ ಹೇಳ್ತೀನಿ. ಒಂದು ದಿವಸ ಏನಾಗಿತ್ತು ಅಂದ್ರೆ, ಒಂದಾವಳಿ ಮಹಾರಾಜರಿದ್ದಾಗ ಪುಣೆಯಿಂದ ಒಂದು 10-12 ಮಂದಿ ಬಂದಿದ್ರು. ಅವ್ರಿಗೂ ಸಹಜ ಕಬ್ಬಿನ ತೋಟಕ್ಕೆ ಹೋಗಿದ್ರು. ಅವಾಗೇನಂದ್ರು, ನಮ್ಮೊಂದೊಂದು ಕಬ್ಬು ಕೊಡಪ್ಪ, ನಾವು ಕಬ್ಬು ತಿಂತೀವಿ. ಒಳಗೆ ಹೋರೆ ಅಂತ. ಪಾಪ ಅವ್ರಿಗೆ ಶಹರದ ಮಂದಿ ಅವ್ರು ತಿನ್ನೋಣ, ನಾವಾಗಿದ್ದು ಶಡ್ಡ ಹೊಡೆದು ತಂದಿರ್ತೀವಿ. ಹೆಣ್ಕೊಳಗಿಲ್ಲ ತುಂಬಾ ಹುಡುಗ ನೋಡ್ತಿರ. ಅವು ಸುಮ್ಮನೆ ನಿರಾಶಾಗಿ ಬಂದು ಯಾರೋ ಹೋಗಿ ಮಹಾರಾಜ ಆ ಪುಣೆದವ್ರು ಎಲ್ಲರೂ ಬಂದಿದ್ದರು. ಕಬ್ಬು ಕೇಳಿದ್ರೆ ಅವ ಒಂದೊಂದು ಕಬ್ಬು ಕೊಡಲಿಲ್ಲ. ಏನಂತ ಕೊಡೋಣ. ಮಹಾರಾಜ ಆಗಿದ್ದಾಗ ಬಾಳ ಪಾಟೀಲ್ ಅಂತಿದ್ದ, ಊರ್ ಪಾಟೀಲ್ ಅವ್ನು ಕರ್ಸಿದ. ಆ ಬಾಳ ಪಾಟೀಲ್ ಹೇಳಿದ, ಅವನೇನಂತ ತಿಳ್ಕೊಳ್ಳಾರ. ನನ್ನ ಜನರಿಗೆ ಕಬ್ಬು ಕೊಡುವುದಲ್ಲ. ಆಗಿಂದಾಗ ಅವ್ರು ಏನ್ ಮಾಡಿದ್ರು, 4-5 ಗುಂಟೆ ಕಬ್ಬು ಖರೀದಿ ಮಾಡಿದ್ರು. ಕಬ್ಬಿನ ಹೊಲನ ಖರೀದಿ ಮಾಡಿದ್ರು. ಮಾಡಿ ಆಶ್ರಮದಾಗ ಇದ್ದವ್ರಿಗೆ ಎಲ್ಲರಿಗೂ ಕಬ್ಬು ಕೊಟ್ಟು ರಸ ತೆಗಿಸಿ ರಸ ಕುಡಿಸಿದ್ರು. ಆಮೇಲೆ ಉಳಿದ ಕಬ್ಬೆಲ್ಲ ಆಕಳುಗಳಿಗೆ ಹಾಕಿದ್ರು. ಇಷ್ಟು ಅಭಿಮಾನ, ಇಷ್ಟ ಪ್ರೇಮ. ಸಹಜವಾಗಿ ನಮಗೆ ಫೋನ್ ಬಂತು ಅಂಕಲ್ವಾಡಿಯಿಂದ, ಇಷ್ಟ ಬಂದು ಹೋಗಲಿ ಅಂತ. ನಾವು ಬೇಡ, 600 ಬಂದಿದ್ದೀವಿ, ಸುಮಾರು ಭಾಳ ತಡ ಆಗ್ತದೆ, ಎಲ್ಲರಿಗೂ ಹೋಗೋ ಅನಿಸ್ತದ. ನಾನು ಮತ್ತು ಅವರು ಆಫೀಸ್ ಇರ್ತಾವೆ, ಈ ಫೀಸ್ ಇರ್ತಾವೆ. ಇಲ್ಲಿ ಬಂದ್ಬೇಕಂದ್ರೆ ಕಬ್ಬಿನ ಗಾಳ ಚಾಲು ಹೋಗ, ಕಬ್ಬು ಕುಡಿದು ರಸ ಕುಡಿದು ಹೋಗುತ್ತೆ. ಇಲ್ಲೇ ರಸ ತುಂಬಲ್ಲಿ ಅಂದೆ. ನಾ ಯಾಕೆ ಹೇಳಿ ಕರ್ತೀನಿ ಅಂದ್ರೆ, ನಾವು ಹೆಬ್ಬಳ್ಳಿಯಿಂದ ಹೊರಟಿವಿ. ನರಗುಂದಲ್ಲಿ ವ್ಯವಸ್ಥಿತವಾಗಿ ಉಪಹಾರ ಆಯಿತು. ಮತ್ತು ಮುಂದೆ ವಿಜಾಪುರದಲ್ಲಿ ಎಷ್ಟು ಕಳಕಳಿತ. ಜನ ಇಂಟು ಊಟಕ್ಕೆ ಕೂತಿರ್ತಾರೆ. ಬಡ ಕೈಯ ಕೈ ಚೀರ ಹಿಡ್ಕೊಂಡು 2-3 ಮಂದಿ ಬಂದು ಒಂದು ಗಂಡನ ಮಾಡಿ 8 ಮಾಡಿ ಗಂಡು ಬಂದು ಇದ್ದ ಟೈಮ್ ಸಣ್ಣ ಕುಕ್ಕರ್ ಇಳಿಸಿದ್ದೆ, 2 ಕೂತಿರ್ತಾರೆ. ಇದ ಟೈಮ್ ಬರ್ತಾವ. ಅವ್ರ ಹೆಂಡತಿ ಪೈಕಿ ಇದ್ದ ನಾನು ಕುಂತು ಕೊಡ್ತಾರೆ.
ಅಣ್ಣನ ಪೈಕಿ ಇದ್ರೆ ಹೆಂಡತಿ ಜಾಡುತ್ತಾರೆ. ಇನ್ನೊಂದು ಫೋನ್ ಕೆಲಸ ಇದ್ದಲ್ಲ ಹಿಂಗಾಗ್ಬೇಕು. ಹಂಗಲ್ಲ, ನಾ ಈ ಬಾ ಅಂತ ನಂದಿಲ್ಲ. ಗಾಳಿ ತಪ್ಪಿರ್ಬೋದು, ತಡ ಆಗಿರ್ಬೋದು. ಇಲ್ಲಿ ನೋಡಿ ಇಷ್ಟು ಮಂದಿಗೆ ರುಕ್ಮಾಂಗ ಪಂಡಿತರ ಸಮಾಧಿ ಇರ್ತದೆ. ಎಷ್ಟು ಪ್ರೀತಿಯಿಂದ ಮಾಡಿದ್ರು, ಎಷ್ಟು ಉತ್ಸಾಹದಿಂದ ಮಾಡಿದ್ರು, ಎಷ್ಟು ಖರ್ಚು ಮಾಡಿರ್ಬೋದು, ಎಷ್ಟು ಪರಿಶ್ರಮ ಪಟ್ಟಿರ್ಬೋದು. ನಾವು ಸ್ವಲ್ಪ ಹೊರಗೆ ನೋಡ್ಬೇಕಿದೆ ಜಗತ್ತನ್ನು. ಎಷ್ಟು ಉದಾರ ಭಾವದ, ಎಷ್ಟು ವಿಶಾಲ ಭಾವನಾದ ಹೋಲಿಸ್ಟಿಕ್ ವ್ಯೂ ಬೇಕು ನಮಗೆ. ವಿಶಾಲ ಮನೋಭಾವನಾ ಬೇಕು. ಸ್ವಾಮಿ ರಾಮತೀರ್ಥರು ಅಂತಿದ್ದರು, ಐ ಆಮ್ ಓನ್ಲಿ ಇನ್ ಇಂಡಿಯಾ ವೆನ್ ಐ ವಾಕ್ ಐ ಥಿಂಕ್ ಇಂಡಿಯಾ ಇಸ್ ವಾಕಿಂಗ್. ಮೈ ಓನ್ ಸೆಲ್ಫ್ ಇನ್ ದಿ ಫಾರ್ಮ್ಸ್ ಆಫ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಪುರುಷನಲ್ಲಿ ಏನ್ರಿ ಅವರಿಗೆ, ಇವರು ನಮ್ಮವರು, ಇವರು ಬೇರೆಯವರು. ಅಲ್ಲೂ ಸಹಿತ ರುಕ್ಮಾಂಗದ ಪಂಡಿತರು ಸಾಮಾನ್ಯ ಅಂದರೆ ಬಹಳ ದೊಡ್ಡ ಸತ್ಪುರುಷರು. ಅಲ್ಲಿ 5 ಮಂದಿ ಸತ್ಪುರುಷರಾಗಿರ್ಬೋದು. ಒಂದ ಸಮಕಾಲೀನ ಯೋಗಿ, ಭೋಗಿ, ಜೋಗಿ, ತ್ಯಾಗಿ ಮತ್ತು ಯೋಗಿ, ಭೋಗಿ, ರೋಗಿ, ತ್ಯಾಗಿ, ಜೋಗಿ ಅವರೆಲ್ಲರೂ ಬೇರೆ ಬೇರೆ ಆಗಿತ್ತು. ಶಾನುಂಗಿ ಅಂತಿದ್ರು ಮುಸಲ್ಮಾನರ ಅಣ್ಣ ತಂಗಿನೂ ಅದ ಕಾಲಕ್ಕ ಅಂತ ಒಂದು ಸತ್ಪುರುಷರ ಪ್ರಸಾದ ಸಿಕ್ತು ನಿಮ್ಗೆ. ಇದು ಆಯುಷ್ಯರೊಳಗೆ ಮರೆಯುವಂಥ ವಿಷಯ. ನಾವು ಅವ್ರ ಲಗ್ನಕ್ಕೆ ಹೋಗಿದ್ವಿ, ಅವ್ರ ಪಾರ್ಟಿಗೆ ಹೋಗಿದ್ವಿ. ನಾವು ಮುಂಬೈ ಲಗ್ನಕ್ಕೆ ಹೋಗಿದ್ವಿ. ಏನು ಲಗ್ನ ಏನಿದು, ಅಲ್ಲೇನು ಶಾಸ್ತ್ರ ಇಲ್ಲ, ಪುರಾಣ ಇಲ್ಲ. ಅದು ಮುಂಜಾನೆ ಅಕ್ಕಿಗಳು ಹಾಕಿ ಬಂದು ನಾನು ಕೆಳಗೆ ಕೂತೀನಿ. 12 ಕ್ಯಾಮ್ರಾ 8 ತಾಸು ಫೋಟೋ ಹೊಡೆದ. ಅವ್ರು ನಮ್ಮ ಕರ್ಮೋ ಪ್ರಾರಬ್ಧೋ ಅಥವಾ ಅವ್ರ ಎಲ್ಲ ಹೆಣ್ಮಕ್ಳು ನಾಯಿ ಕೂತೀನಿ ಮುಂದೆ ಬಂದು ಅವ್ರು ಕೂಡ ಅಲ್ಲಿ ಕಿಚ್ಚಿಟ್ಟು ಇದೆಲ್ಲ ಗ್ರೀನ್ ರೂಮ್ ಬೇರೆ ಇರ್ತದೆ. ನೋಡ್ಲಿ ಗೋದಾವರಿಗೆ ಅಷ್ಟು ಚಲೋ ಅನಿಸ್ತದೆ. ಪಂಢರ್ಪುರಿ ದಿವ್ಯನಗರ ಬಾಕಿ ಗೋದಾವರಿಯಲ್ಲಿ ಅಷ್ಟು ಪ್ರೀತಿಯಿಂದ ಪ್ರಸಾದ ಇದು ಆಯ್ತು. ಅದೇ ರೀತಿಯಾಗಿ ಇಲ್ಲಿ ಅವರು ಸಾಕ್ಷಾತ್ ಅಂತರಂಗದ ಶಿಷ್ಯರು, ಪಟ್ಟ ಶಿಷ್ಯರು ಮತ್ತು ಮಹಾರಾಜರಿಗೆ ಏನು ಚೀದಿದ್ರು ಅನ್ನೋದನ್ನ ಇವರು ಒಬ್ಬರ ತಿಳ್ಕೊಂಡು ಮಹಾರಾಜರೇ ಹೇಳಿದರು, ಈಗ ಬ್ರಹ್ಮಾನಂದ ಸೇವಳ ಮರ ಉಳಕ್ಲ, ಬ್ರಹ್ಮಾನಂದ ಒಬ್ಬರ ನಾನು ತಿಳ್ಕೊಂಡು ಅವ್ರು ಯಾರಿಗೂ ತಿಳ್ಕೊಳ್ಳಿ. ನಮ್ಗೆ ಅಭಿಮಾನ ಅನಿಸ್ತು ಕರ್ನಾಟಕದವರು. ಆದ್ದರಿಂದ ಇವತ್ತು ಅವರು ಸಾನ್ನಿಧ್ಯದಲ್ಲಿ ಪ್ರಸಾದ ಆಯಿತು, ಇದು ಆಯಿತು. ಇನ್ನು ನಾವು ಪ್ರಸ್ಥಾನ ಮಾಡಬೇಕು. ಒಂದೊಂದ್ಸಲ ಕ್ರೂಸರ್ದವರು ಡ್ರೈವರ್ಗೆ ಎಲ್ಲರಿಗೂ ಚೀಟಿ ಕೊಡ್ತೀವಿ. ಅರ್ಥಾತ್ ಹೋಗು ಸಿದ್ದೇಶ್ವರ ದೇವಸ್ಥಾನಕ್ಕೆ ನಿಂತು ಅವ್ರು ಏನೊಂದು ಪ್ರೀತಿಯಿಂದ ಸೂಚ್ಯಾರ್ಥ ಹಾಲು ಇದು ಏನು ಕೊಡ್ತಾರೋ ಚುಮ್ಮರಿಯದು ನಾವು ಕಂಪಲ್ಸರಿ ತಗೊಂಡು ನಮ್ಗೆ ಎಷ್ಟು ಅವಸರಿದ್ರು ಇವತ್ತಿನ ದಿವಸ ನಾವು ರಾತ್ರಿ 12 ಹೊಡೆಯಲ್ಲಿ ಹೋಗಿ ಮುಟ್ಟೋದು ಅನ್ನೋದು ಮುಖ್ಯ ಅದ. ಅಷ್ಟ ಹೊರತು ನನಗೆ ಅರ್ಜೆಂಟ್ ರಾತ್ರಿ ಒಂದು ಕೆಲಸ ಅದ ರೀ, ನನ್ನೊಂದು ಅಪಾಯಿಂಟ್ಮೆಂಟ್ ಅದ, ಹಿಂಗೆಲ್ಲ ಹೇಳಿದ್ರೆ ನಾವೇನು ಕೇಳುವುದಿಲ್ಲ. ಇವತ್ತು ನಾಳೆ ಬೆಳಿಗ್ಗೆ 6 ಗಂಟೆ ತನಕ ನೀವೆಲ್ಲ ನಮ್ಮ ತಾವರಾಗಿ 6 ಗಂಟೆಗೆ ಮನೆಗೆ ಮುಟ್ಸೋದು ನನ್ನ ಕೆಲಸ. ಹಂಗೇನಂತ ನಾವು ಹೇಳೋದು ಅವರು ಅದ ಪ್ರತಿ ಸಲ ಮಾಡಿರ್ತಾರೆ ಕೆಲವು ಕುಲಕರ್ಣಿಯವರು. ಅದು ಒಂದು ಸೂಚಾರ ಏನಾದ್ರು ತಗೊಂಡು ಅಕಸ್ಮಾತ್ ಕ್ರೂಸರ್ ಡ್ರೈವರ್ಗಳಿಗೆ ಅದು ಲಕ್ಷ್ಯಕ್ಕೆ ಬರಲಿಲ್ಲ, ಆದರೂ ನೀವು ಇದ್ದವ್ರು ಅವ್ರಿಗೆ ಹೇಳಿ ನಮ್ಮಲ್ಲಿ ಕಾಕ್ತಿ ಹತ್ರ
ಕಾಪ್ತಿಯಲ್ಲಿ ಸಿದ್ದೇಶ್ವರ ದೇವಸ್ಥಾನಕ್ಕೆ ಹಿಂಗೆ ಕೆಳಗೆ ಇಳಿಯೋದಿರ್ತದೆ ಎಡಗಡೆ, ಅಲ್ಲಿ ಇಳಿದು ಹೋಗಬೇಕು. ಹೋಗಿ ಅವ್ರು ಕೊಟ್ಟಿರುವ ಚಹಾ ಅರ್ಥಾತ್ ಅವ್ರು ಏನು ಮಾಡಬೇಕು ಅಂತ ಕೇಳಿ, ಚುಣ್ಮದ್ ನಮ್ಮ ಕಡೆ ಭಾಳಷ್ಟು ಅವಧಿ, ಚುಣ್ಮದ್ ಏನು ಮಾಡಿಸ್ಬೇಡ್ರಿ, ಚಹಾ ಮಾಡಿಸ್ರಿ. ನಮ್ಮದು ನಾಲ್ಗಿ ಚಾಪಲ್ಲಿ ಚಹಾ ಅಷ್ಟು ಮಾಡಿಸ್ರಿ ಅಂತ ಹೇಳಿ ಮುಗಿಸಿದ್ವಿ. ಮತ್ತೆ ಬೇಕಾದ್ರೆ ಎರಡು ಭಜಿ ಮಾಡಿಸ್ರಿ. ಹಿಂಗದೆ ಆದ್ರಿಂದ ಈಗೇನು ಎಲ್ಲರೂ ದರ್ಶನ ಮಾಡ್ರಿ. ಕಂಪಲ್ಸರಿ ಶಿಸ್ತಿನಿಂದ ಅತಿ ವ್ಯವಸ್ಥಿತವಾಗಿ ಪ್ರಸಾದ ತಗೋಬೇಕಾಗಿದೆ. ಆದ್ರಿಂದ ನೀವು ಏನ್ ಮಾಡ್ಬೇಕು ಅಂದ್ರೆ, ಈ ಭಾಗದ ಹಾಕಿರ್ತಾರೆ, ಆ ಭಾಗದ ಹಾಕಿರ್ತಾರೆ, ಆ ಭಾಗದ ಹಾಕಿರ್ತಾರೆ, ನೀವೆಲ್ಲರೂ ಆ ಭಾಗದ ತೆಗೆದಿರ್ತಾರೆ. ನೀವೆಲ್ಲರೂ ಹಿಂಗೆ ಹೋಗಿ ದರ್ಶನ ಮಾಡಿ ಆ ಭಾಗದಲ್ಲಿ ಹಾಕಿ ಹಿಂದೆ ಬಂದು ಇಲ್ಲಿ ಈ ಮೂಲಿಗೆ ಏನದ ಅಂದ್ರೆ ನಿಮ್ಗೆ ಕಬ್ಬಿನ ಹಾಲು ಕೊಡ್ತದೆ. ನೀವು ಬಂದು ಇಲ್ಲಿ ಕೂತ್ ಕುಡಿಬಹುದು, ಹೊರಗೆ ನಿಂತು ಕುಡಿಬಹುದು. ಆ ಕುಡ್ದವ್ರ ಚಹಾಕ್ಕೆ ಬೆಳಗಾವಕ್ಕೆ ಹೋಗ್ಬೇಕಾಗಿದೆ. ಕಬ್ಬಿನ ಹಾಲು ಕುಡಿತೀವಿ, ಚಹಾನು ಕುಡಿತೀವಿ ಅನ್ನೋದಿಲ್ಲ. ಅಲ್ಲಿ ಹೋಗಿ ಚಹಾ ಕುಡಿಯೋಣಂತೆ. ಈ ಸದ್ಯ ಕೊಡ್ಲಿ ಶುರು ಆಗ್ತದೆ. ಇಬ್ಬರು ಕೊಡ್ತಿರ್ತಾರೆ, ಅವಳ ತಗೊಂಡವ ಗ್ಲಾಸ್ ತಗೊಂಡು ಇದು ಮಂದಿ ಹಿಂಗೆ ಹೋಗ್ತಾರೆ. ಏನು ಇಲ್ಲಿಂದ ನಮಸ್ಕಾರ ಮಾಡ್ಕೊಂಡು ಹೋಗಿ ಅಥವಾ ಒಳಗೆ ಹೋಗಿ ಆ ಭಾಗದಾಗಿಂದ ಹೊರಗೆ ಹೋಗ್ತಾರೆ. ಅಲ್ಲಿ ಹಾಸಿ ಪೂರಾ ಏನು ಊಟಕ್ಕೆ ಕೂತಿದ್ದೀವಲ್ಲ, ಇದನ್ನೇನಂದ್ರೆ ಶೆಡ್ ಪೂರಾ ಸುತ್ತ ಹಾಕೊಂಡು ಬಂದು ಇಲ್ಲಿ ಬಂದು ಕೂಡ ಈ ಮೂಲಿ ಕೊಡು. ನಾನು ಬಂದು ನಾನು ಆ ಸದ್ಗುರುಗಳಲ್ಲಿ, ರುಕ್ಮಾಂಗದ ಪಂಡಿತರಲ್ಲಿ, ಆ ಪಾಂಡುರಂಗನಲ್ಲಿ, ಅದೇ ರೀತಿಯಾಗಿ ಮಹಾರಾಜರಲ್ಲಿ, ಅರ್ಥಾತ್ ಏನು ಅಂತಂದ್ರೆ ಬ್ರಹ್ಮಾನಂದ ಮಹಾರಾಜರಲ್ಲಿ ನಾನು ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡೋದೇನಂದ್ರೆ, ನಮ್ಮೆಲ್ಲರಿಗೂ ಆಯುಷ್ಯ, ಆರೋಗ್ಯ, ಐಶ್ವರ್ಯ ಕೊಡಲಿ. ಅದೇ ರೀತಿ ಹೋದಲ್ಲಿ ಬಂದಲ್ಲಿ ಕಬ್ಬಿನ ರಸ ಸೀಸನ್ ಇದ್ರೆ ಮುಖ್ಯವಾಗಿ ನಮಗೆ